ರಾಜ್ಯದಲ್ಲಿ ಬಜೆಟ್ ಸಮೀಪಿಸ್ತಾ ಇದೆ. ಸಿಎಂ ಆಗಿ ದಾಖಲೆ ಮಾಡಿರುವಂತಹ ಸಿದ್ದರಾಮಯ್ಯ ಈ ಬಾರಿಯ ಆಯವ್ಯಯ ಮಹತ್ವವನ್ನು ಪಡ್ಕೊಂಡಿದೆ. ಆದರೆ ಬಜೆಟ್ ಬಾಗಿಲಲ್ಲೇ ರಾಜ್ಯದ 50ಕ್ಕೂ ಹೆಚ್ಚು ಶಾಸಕರು ವಿದೇಶ ಪ್ರವಾಸ ಹೋಗ್ತಾ ಇರುವುದು ಚರ್ಚೆಗೆ ಗ್ರಾಸವಾಗಿದೆ. ಇದು ಸಿಎಂ ಹಣೆಯ ಮೇಲೆ ಗೆರೆ ಮೂಡುವಂತೆ ಮಾಡಿದೆ. ಬಜೆಟ್ ಸಮೀಪವಿರುವಾಗಲೇ ರಾಜ್ಯದ 50ಕ್ಕೂ ಹೆಚ್ಚು ಶಾಸಕರ ವಿದೇಶ ಪ್ರವಾಸ ಭಾರೀ ಹಲ್ಚಲ್ ಸೃಷ್ಟಿಸಿದೆ. ಅಧ್ಯಯನದ ಹೆಸರಿನಲ್ಲಿ ಶಾಸಕರು ವಿದೇಶಿ ಪ್ರವಾಸ ಕೈಗೊಳ್ಳಲಿದ್ದಾರೆ. ಫೆಬ್ರವರಿ ಕೊನೆಯಲ್ಲಿ ಶಾಸಕರು ವಿದೇಶ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಬೆನ್ನಲ್ಲೇ ಸಿಎಂ ಅಲರ್ಟ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಟೆನ್ಷನ್ ತಂದ ಶಾಸಕರ ವಿದೇಶ ಪ್ರವಾಸ. ಶಾಸಕರ ವಿದೇಶ ಪ್ರವಾಸ ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ಜೋರಾಗಿದೆ. ಬಜೆಟ್ ಸಮೀಪದಲ್ಲೇ ಈ ಪ್ರವಾಸ ಕೈಗೊಂಡಿರುವುದು ಚರ್ಚೆಗೆ ಎಡೆಮಾಡಿಕೊಟ್ಟಿದೆ. ಪಶುಸಂಗೋಪನಾ ಇಲಾಖೆಯಿಂದ ಅಧ್ಯಯನ ಪ್ರವಾಸ ಇದಾಗಿದ್ದು ಯುರೋಪ್ಗೆ ಶಾಸಕರು ಹಾರಲಿದ್ದಾರೆ. ಈ ಬೆನ್ನಲ್ಲೇ ಸಿಎಂ ಫುಲ್ ಅಲರ್ಟ್ ಆಗಿದ್ದಾರೆ. ಈ ತಿಂಗಳ ಕೊನೆಯ ವಾರದಲ್ಲಿ ಶಾಸಕರು ವಿದೇಶ ಪ್ರವಾಸ ಮಾಡ್ತಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. 50ಕ್ಕೂ ಹೆಚ್ಚು ಶಾಸಕರು ವಿದೇಶ ಪ್ರವಾಸಕ್ಕೆ ಸಿದ್ಧರಾಗಿದ್ದಾರೆಂಬ ಚರ್ಚೆ ಜೋರಾಗಿದೆ. ಮಾರ್ಚ್ ಮೊದಲ ವಾರ ಬಜೆಟ್ ಹಿನ್ನೆಲೆ ಸಿಎಂ ಸಭೆ ನಡೆಸಿದ್ದು ಪೂರ್ವಭಾವಿ ಸಭೆಯಲ್ಲಿ ಸಿದ್ದರಾಮಯ್ಯ ಫುಲ್ ಬ್ಯುಸಿಯಾಗಿದ್ದಾರೆ. ಆದ್ರೆ ಬಜೆಟ್ ಸಮೀಪದಲ್ಲೇ ಶಾಸಕರ ವಿದೇಶ ಪ್ರವಾಸ ಯಾಕೆ ಅನ್ನೋ ಪ್ರಶ್ನೆ ಎದ್ದಿದೆ. ಹೀಗಾಗಿ ಸಿದ್ದರಾಮಯ್ಯಗೆ ಶಾಸಕರ ವಿದೇಶ ಪ್ರವಾಸ ಟೆನ್ಷನ್ ತಂದಿದೆ. ಈ ಬಗ್ಗೆ ಗುಪ್ತಚರ ಇಲಾಖೆಯಿಂದ ಮಾಹಿತಿ ಕೇಳಿದ್ದಾರೆ. ಇನ್ನು ವಿದೇಶ ಪ್ರವಾಸ ಯಾಕೆ ಅನ್ನೋದಕ್ಕೆ ಕೆಲ ಪ್ರಶ್ನೆಗಳು ಎದುರಾಗಿವೆ. ಕಾಂಗ್ರೆಸ್ ಎಂಎಲ್ಎಗಳ ವಿದೇಶ ಪ್ರವಾಸದ ಹಿನ್ನೆಲೆ ಏನು? ಇದು ಅಧ್ಯಯನದ ಪ್ರವಾಸನ, ಆಯೋಜಿತ ಪ್ರವಾಸನ? ಶಾಸಕರ ಈ ಪ್ರವಾಸದ ಹಿಂದಿನ ಸೂತ್ರಧಾರ ಯಾರು ಅನ್ನೋ ಬಗ್ಗೆ ಪ್ರಶ್ನೆ ಎದ್ದಿವೆ. ಬಜೆಟ್ ಅಧಿವೇಶನ ವೇಳೆಗೆ ವಿದೇಶ ಪ್ರವಾಸ ಯಾಕೆ ಮಾಡಲಾಗ್ತಿದೆ ಅಂತಾನೂ ಕೇಳಲಾಗ್ತಿದೆ. ಸರ್ಕಾರ ಪಕ್ಷದಿಂದ ಯಾರ ಅನುಮತಿ ಪಡೆದಿದ್ದಾರೆ ಅಂತೆಲ್ಲ ಕೇಳಲಾಗ್ತಿದೆ. ಒಟ್ಟಾರೆ ಬಜೆಟ್ ಹಿನ್ನೆಲೆ ಶಾಸಕರ ಪ್ರವಾಸ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಸದ್ಯ ಶಾಸಕರ ವಿದೇಶ ಪ್ರವಾಸ ವಿಚಾರವಾಗಿ ವಿಶೇಷ ಗಮನ ವಹಿಸಿರುವ ಸಿಎಂ ಸಿದ್ದರಾಮಯ್ಯ ಗುಪ್ತಚರ ಇಲಾಖೆ ವರದಿ ಆಧರಿಸಿ ಮುಂದಿನ ಕ್ರಮ ಕೈಗೊಳ್ಳಲಿದ್ದಾರೆ. ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.